ವಿಸಿಡಿ ನಂಬರ್ 2294, ತಿರುಪತಿ, ಆಂಧ್ರ ಪ್ರದೇಶ. ಮುರಳಿ ತಾರೀಖು 3/11/1966. ನುಡಿಸಿರುವಂಥ ತಾರೀಖು 20/1/2017. रात्रि क्लास चल रहा था 3/11/1966 का। बात चल रही थी कि बाप कहते हैं मुझे याद करो। ಮಾತು ನಡೀತಾ ಇತ್ತು. ತಂದೆ ಹೇಳ್ತಾರೆ ನನ್ನನ್ನು ನೆನ್ಪು ಮಾಡಿ. कौन सा बाप कहते हैं? ಯಾವ ತಂದೆ ಹೇಳ್ತಾರೆ? आत्माओं का बाप कहते हैं मुझे याद करो। ಆತ್ಮಗಳ ತಂದೆ ಹೇಳ್ತಾರೆ ನನ್ನನ್ನು ನೆನ್ಪು ಮಾಡಿ. परंतु आत्माओं के बाप को अपना मुख तो है ही नहीं। ಆದರೆ ಆತ್ಮಗಳ ತಂದೆಗಂತೂ ತಮ್ಮ ಮುಖ ಅಂತೂ ಇಲ್ವೇ ಇಲ್ಲ. तो कैसे कहेंगे मुझे याद करो? ಮತ್ತೆ ಯಾವ ರೀತಿ ಹೇಳ್ತಾರೆ ನನ್ನನ್ನು ನೆನ್ಪು ಮಾಡಿ ಅಂತ? कहते हैं उनको अपना शरीर तो है ही नहीं। ಹೇಳ್ತಾರೆ ಅವರಿಗೆ ತಮ್ಮ ಶರೀರ ಅಂತೂ ಇಲ್ವೇ ಇಲ್ಲ. इंद्रियां है ही नहीं। ಇಂದ್ರಿಯಗಳು ಇಲ್ವೇ ಇಲ್ಲ. वो तो विदेही है। ಅವರಂತೂ ವಿದೇಹಿ ಆಗಿದ್ದಾರೆ. ವಿ माने विपरीत, देही माने देह से विपरीत। ವಿ ಅಂದರೆ ವಿಪರೀತ, ದೇಹ ಅಂದರೆ ದೇಹದಿಂದ ವಿಪರೀತ. तो बताते हैं ब्रह्मा के मुख से कि मैं विदेही तो हूँ। ಅದಕ್ಕೆ ಮತ್ತೆ ಬ್ರಹ್ಮ ಮುಖದಿಂದ ಹೇಳ್ತಾರೆ ನಾನು ವಿದೇಹಿ ಅಂತೂ ಆಗಿದ್ದೀನಿ. परंतु मुकर्रर रथ द्वारा तुमको कहता हूँ। ಆದರೆ ನಾನು ಮುಕರ್ರರ್ ರಥದ ಮುಖಾಂತರ ನಿಮಗೆ ಹೇಳ್ತೀನಿ कि मुझे याद करो। ನನ್ನನ್ನು ನೆನ್ಪು ಮಾಡಿ. मुकर्रर माने यज्ञ के आदि में भी है। ಮುಕರ್ರರ್ ಅಂದರೆ ಯಜ್ಞದ ಆದಿಯಲ್ಲೂ ಇದ್ರು, मध्य में भी है, ಮಧ್ಯದಲ್ಲೂ ಇದ್ರು, और अंत तक भी रहेगा। ಮತ್ತೆ ಅಂತ್ಯದವರೆಗೂ ಇರ್ತಾರೆ. टेम्पररी रथ नहीं बताया। ಟೆಂಪರರಿ ರಥ ಅಂತ ಹೇಳಲಿಲ್ಲ. क्योंकि लिबरेटर है ना। ಯಾಕೆಂದ್ರೆ ಲಿಬರೇಟರ್ ಆಗಿದ್ದಾರೆ ಅಲ್ವಾ. सारी दुनिया को लिबरेट करने वाला है। ಇಡೀ ಪ್ರಪಂಚವನ್ನ ಲಿಬರೇಟ್ ಮಾಡುವಂತವರಾಗಿದ್ದಾರೆ. तो संगम युग के आदि की बात है ಮತ್ತೆ ಸಂಗಮ ಯುಗದ ಆದಿಯ ಮಾತಾಗಿದೆನಾ या अंत की बात है? ಅಥವಾ ಅಂತ್ಯದ ಮಾತಾಗಿದೆನಾ? आदि की बात है। सबको लिबरेट करके ले जाएगा। ಕೇಳ್ತಾ ಇದ್ದಾರೆ ಬಾಬಾ ಇದು ಆದಿಯ ಮಾತಾಗಿದೆನಾ ಅಥವಾ ಅಂತ್ಯದ ಮಾತಾಗಿದೆನಾ? ಎಲ್ಲರನ್ನೂ ಲಿಬರೇಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. कोई भी धर्म वाला क्यों न हो, ಯಾವುದೇ ಧರ್ಮದವರಾಗಿರ್ಲಿ ಬಲೆ, धर्म पिता ही क्यों न हो, ಧರ್ಮಪಿತರೇ ಆಗಿರ್ಲಿ ಬಲೆ, सबको देह के बंधन से
इस दुनिया के बंधनों से, ಎಲ್ಲರಿಗೂ ದೇಹದ ಬಂಧನದಿಂದ, ಈ ಪ್ರಪಂಚದ ಬಂಧನದಿಂದ, रावण राज्य के बंधन से छुड़ा के ले जाएगा। ರಾವಣ ರಾಜ್ಯದ ಬಂಧನದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗ್ತಾರೆ. और लिबरेट भी कहाँ आकर के करते हैं? ಮತ್ತೆ ಲಿಬ್ರೇಟ್ ಸಹ ಎಲ್ಲಿ ಬಂದ್ಬಿಟ್ಟು ಮಾಡ್ತಾರೆ? भारत में आकर के लिबरेट करते हैं। ಭಾರತದಲ್ಲಿ ಬಂದ್ಬಿಟ್ಟು ಲಿಬ್ರೇಟ್ ಮಾಡ್ತಾರೆ. क्या नाम दिया? भा भा माने रोशनी। ಏನಂತ ಹೆಸರು ಕೊಟ್ಟಿದ್ದಾರೆ? ಭಾರತ್. ಭಾ ಅಂದ್ರೇನೆ ರೋಶನಿ, ಅಂದ್ರೆ ಪ್ರಕಾಶ, ज्ञान की रोशनी। ಜ್ಞಾನದ ಪ್ರಕಾಶ ಆಗಿದೆ. रत माने लगा रहने वाला। ರತ್ ಅಂದ್ರೆ ಅದರಲ್ಲೇ ತೊಡಗಿರುವಂತವ್ರು. जो इस 5000 वर्ष के ड्रामा में, ಯಾರು ಈ 5000 ವರ್ಷದ ಡ್ರಾಮಾದಲ್ಲಿ आदि से लेकर अंत तक ज्ञान की रोशनी में लगा रहता है। ಆದಿಯಿಂದ ಅಂತ್ಯದವರೆಗೂ ಜ್ಞಾನದ ಪ್ರಕಾಶದಲ್ಲೇ ತೊಡಗಿರ್ತಾರೆ. चाहे व्यास बनकर, जिसे वेद व्यास कहते हैं, ಬಲ್ಲೆ ಅವರು ವ್ಯಾಸ ಆಗ್ಬಿಟ್ಟೆ ಆಗ್ಲಿ, ಅವರಿಗೆ ವೇದವ್ಯಾಸ ಅಂತಾನೂ ಹೇಳ್ತಾರೆ. उन वेदों की व्याख्या करने वाला, ಆ ವೇದಗಳ ವ್ಯಾಖ್ಯಾ ಮಾಡುವಂತವ್ರು, आरण्यक या शतपथ ब्राह्मण जैसे शास्त्र लिखने वाला, ಆರಣ್ಯಕ ಅಥವಾ ಶತಪಥ ಬ್ರಾಹ್ಮಣರು ಈ ತರ ಶಾಸ್ತ್ರಗಳನ್ನ ಬರೆಯುವಂತವ್ರು, अथवा उपनिषद लिखने वाला, ಅಥವಾ ಉಪನಿಷತ್ ಬರೆಯುವಂತವ್ರು, पुराण बनते हैं अंत में। ಅಂತ್ಯದಲ್ಲಿ ಪುರಾಣ ತಯಾರಾಗುತ್ತೆ. महाभारत पुराण, भागवत पुराण, ಮಹಾಭಾರತ ಪುರಾಣ, ಭಾಗವತ್ ಪುರಾಣ. क्योंकि शूटिंग पीरियड में जब भगवान बाप आते हैं, ಏಕೆಂದ್ರೆ ಶೂಟಿಂಗ್ ಪೀರಿಯಡ್ ನಲ್ಲಿ ಯಾವಾಗ ಭಗವಂತ ತಂದೆ ಬರ್ತಾರೆ, तो भी वही काम करता है। ಅವಾಗ ಅವರು ಸಹ ಅದೇ ಕೆಲಸ ಮಾಡ್ತಾರೆ. और ब्रॉड ड्रामा में भी वही पार्ट बजाता है। ಮತ್ತೆ ಬ್ರಾಡ್ ಡ್ರಾಮಾದಲ್ಲೂ ಸಹ ಅದೇ ಪಾತ್ರವನ್ನ ಮಾಡ್ತಾರೆ. चाहे वाचा से पार्ट बजाता है, ಬಲೆ ಅವರು ವಾಣಿಯಿಂದ ಪಾತ್ರವನ್ನ ಮಾಡ್ತಾರೆ, चाहे कर्मेंद्रियों से पार्ट बजाता है, ಅಥವಾ ಕರ್ಮೇಂದ್ರಿಯಗಳಿಂದ ಪಾತ್ರವನ್ನ ಮಾಡ್ತಾರೆ. प्रैक्टिकल पार्ट बजाता है। ಪ್ರಾಕ್ಟಿಕಲ್ ಪಾತ್ರವನ್ನ ಮಾಡ್ತಾರೆ. तो जो ज्ञान की रोशनी में सदा रत रहने वाला है, वाचा से, कर्मों से, वाइब्रेशन से, ಮತ್ತೆ ಯಾರು ಜ್ಞಾನದ ಪ್ರಕಾಶದಲ್ಲಿ ಯಾವಾಗಲೂ ತೊಡಗಿರುವಂತವರಾಗಿದ್ದಾರೆ, ವಾಣಿಯಿಂದ, ಕರ್ಮೇಂದ್ರಿಯಗಳಿಂದ ಮತ್ತೆ ವೈಬ್ರೇಷನ್ನಿಂದ, मैं उसमें आता हूँ। ನಾನು ಅವರಲ್ಲೇ ಬರ್ತೀನಿ. और वो है कहाँ का वासी? ಮತ್ತೆ ಅವರು ಎಲ್ಲಿರುವಂತವರಾಗಿದ್ದಾರೆ? जिसमें आता हूँ वो कहाँ का वासी है? ನಾನು ಯಾರಲ್ಲಿ ಬರ್ತೀನಿ ಅವರು ಎಲ್ಲಿಯ ವಾಸಿ ಆಗಿದ್ದಾರೆ? कोई देश है, ಯಾವುದಾದ್ರೂ ದೇಶ ಇದೆನಾ? विनाशी देश है ವಿನಾಶಿ ದೇಶ ಆಗಿದೆನಾ? या अविनाशी देश है? ಅಥವಾ ಅವಿನಾಶಿ ದೇಶ ಆಗಿದೆನಾ? अविनाशी खंड भारत में आता हूँ। ಅವಿನಾಶಿ ಖಂಡ ಭಾರತದಲ್ಲೇ ಬರ್ತಾರೆ. और जो दूसरे दूसरे खंड हैं ಮತ್ತೆ ಬೇರೆ ಯಾವುದೇ ಬೇರೆ ಬೇರೆ ಖಂಡಗಳಿದೆ, वो अविनाशी नहीं है। ಅದು ಅವಿನಾಶಿ ಆಗಿಲ್ಲ.
क्रिश्चियंस का यूरोपीय खंड, ಕ್ರಿಶ್ಚಿಯನ್ಸ್ನವರ ಯುರೋಪಿಯನ್ ಖಂಡ ಆಗಿದೆ. इस्लामियों का अरब खंड, ಇಸ್ಲಾಮಿಗಳ ಅರಬ್ ಕಂಟ್ರಿ ಆಗಿದೆ. मुसलमानों का अफगानिस्तान पाकिस्तान आदि खंड, ಮುಸಲ್ಮಾನರದು ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಈ ಇತ್ಯಾದಿ ಖಂಡಗಳೇನೇ ಇದೆ. बौद्धियों का चीन जापान खंड, ಬೌದ್ಧಿಯವ್ರದ್ದು ಚೀನ್ ಜಪಾನ್ ಖಂಡ ಆಗಿದೆ. ये 2500 वर्ष से पहले इनकी कोई हिस्ट्री नहीं मिलती. 2500 ವರ್ಷಗಳ ಹಿಂದೆ ಇವ್ರದ್ದು ಏನು ಹಿಸ್ಟ್ರಿನೇ ಸಿಗೋದಿಲ್ಲ. ये थे ही नहीं. ಇವರು ಇರಲೇ ಇಲ್ಲ ಅವಾಗ. जब द्वैतवादी युग आता है, ಯಾವಾಗ ದ್ವೈತ್ಯವಾದಿ ಯುಗ ಬರುತ್ತೆ, दो धर्म, दो धर्म पिता है, 2 से 4, ಎರಡೆರಡು ಧರ್ಮ, ಎರಡೆರಡು ಧರ್ಮ ಪಿತರು, 2 ರಿಂದ 4, 4 से 8, 4 ರಿಂದ 8, दो मतें हो जाती हैं. ಎರಡೆರಡು ಮತಗಳಾಗೋಗ್ಬಿಡುತ್ತೆ. इस दुनिया में दो भाषाएं हो जाती हैं. ಈ ಪ್ರಪಂಚದಲ್ಲಿ ಎರಡೆರಡು ಭಾಷೆಗಳಾಗೋಗುತ್ತೆ. ऐसे द्वैतवादी खंडों में मैं नहीं आता हूँ. ಈ ತರ ದ್ವೈತ್ಯವಾದಿ ಖಂಡಗಳಲ್ಲಿ ನಾನು ಬರೋದಿಲ್ಲ. जो सदा सर्वदा अविनाशी खंड है, ಯಾವುದು ಯಾವಾಗಲೂ ಅವಿನಾಶಿ ಖಂಡ ಆಗಿದೆ, भारत खंड में आता हूँ. ಆ ಭಾರತ ಖಂಡದಲ್ಲಿ ಬರ್ತೀನಿ. तो जरूर यहाँ भारत खंड में आकर के लिबरेट करेंगे. ಮತ್ತೆ ಖಂಡಿತವಾಗಿ ಇಲ್ಲಿ ಭಾರತ ಖಂಡದಲ್ಲಿ ಬಂದ್ಬಿಟ್ಟು ಲಿಬರೇಟ್ ಮಾಡ್ತಾರೆ. और पावन भी तो यहाँ आकर करेंगे ना. ಮತ್ತೆ ಪಾವನರನ್ನಾಗೂ ಸಹ ಇಲ್ಲೇ ಬಂದ್ಬಿಟ್ಟು ಮಾಡ್ತಾರೆ ಅಲ್ವಾ. क्योंकि पवित्रता की मान्यता, ब्रह्मचर्य की मान्यता, ಏಕೆಂದ್ರೆ ಪವಿತ್ರತೆಯ ಮಾನ್ಯತೆ ಏನಿದೆ, ಬ್ರಹ್ಮಚರ್ಯದ ಮಾನ್ಯತೆ कौन से देश में है? ಅದು ಯಾವ ದೇಶದಲ್ಲಿದೆ? भारत देश में. ಭಾರತ ದೇಶದಲ್ಲಿದೆ. यहाँ कन्याओं माताओं की पवित्रता के ऊपर जितना ध्यान दिया जाता है, ಇಲ್ಲಿ ಭಾರತದಲ್ಲಿ ಕನ್ಯೆ ಮಾತೆಯರ ಪವಿತ್ರತೆ ಮೇಲೆ ಎಷ್ಟು ಗಮನ ಕೊಡಲಾಗುತ್ತೆ, उतना विदेशों में कहीं भी ध्यान नहीं दिया जाता. ಅಷ್ಟು ವಿದೇಶಗಳಲ್ಲಿ ಎಲ್ಲೂ ಗಮನ ಕೊಡೋದಿಲ್ಲ. तो सारी दुनिया को पावन आकर के यहाँ करते हैं. ಮತ್ತೆ ಇಡೀ ಪ್ರಪಂಚವನ್ನ ಇಲ್ಲಿ ಬಂದ್ಬಿಟ್ಟು ಪಾವನರನ್ನಾಗಿ ಮಾಡ್ತಾರೆ. वहाँ आत्मलोक में बैठ करके, ಅಲ್ಲಿ ಆತ್ಮಲೋಕದಲ್ಲಿ ಕುತ್ಕೊಂಡ್ಬಿಟ್ಟು, ब्रह्मलोक में बैठ करके, पारलोक में बैठ करके ಆ ಬ್ರಹ್ಮಲೋಕದಲ್ಲಿ ಕುತ್ಕೊಂಡು ಅಥವಾ ಪಾರಲೋಕದಲ್ಲಿ ಕುತ್ಕೊಂಡು थोड़ा ही कुछ करते हैं. ಅಲ್ಲಿ ಕುತ್ಕೊಂಡು ಏನಾದ್ರೂ ಮಾಡ್ತಾರಾ? ಇಲ್ಲ. वहाँ आते हैं जहाँ मेरा जन्म दिवस मनाया जाता है. ಅಲ್ಲಿ ಬರ್ತಾರೆ ಎಲ್ಲಿ ಅವರ ಜನ್ಮ ದಿವಸವನ್ನ ಆಚರಿಸಲಾಗುತ್ತೆ. क्या नाम है जन्म दिवस का? ಆ ಜನ್ಮ ದಿವಸದ ಹೆಸರು ಏನಾಗಿದೆ? महाशिवरात्रि. ಮಹಾಶಿವರಾತ್ರಿ. छोटी मोटी रात्रि नहीं, ಚಿಕ್ಕ ಪುಟ್ಟ ರಾತ್ರಿ ಅಲ್ಲ, बड़े से बड़ी अज्ञान अंधकार की रात्रि. ದೊಡ್ಡಕ್ಕಿಂತ ದೊಡ್ಡ ಅಜ್ಞಾನ ಅಂಧಕಾರದ ರಾತ್ರಿ. कब होती होगी? ಮತ್ತೆ ಅದು ಯಾವಾಗ ಆಗುತ್ತೆ? दुनिया जब सतो प्रधान है सतयुग में, ಪ್ರಪಂಚ ಯಾವಾಗ ಸತ್ಯುಗದಲ್ಲಿ ಸತೋಪ್ರಧಾನ ಆಗಿದೆ, त्रेता में सत्व सामान्य है, ತ್ರೇತಾಯುಗದಲ್ಲಿ ಸತೋ ಸಾಮಾನ್ಯ ಆಗಿದೆ, तब तो अज्ञान की रात्रि नहीं होती. ಅವಾಗಂತೂ ಅಜ್ಞಾನದ ರಾತ್ರಿ ಇರೋದಿಲ್ಲ.
द्वैतवादी युग द्वापर में भी ದ್ವೈತ್ಯವಾದಿ ಯುಗ ಏನಿದೆ ದ್ವಾಪರ ಯುಗ ಅದರಲ್ಲೂ ಸಹ भारत में जहाँ बड़े बड़े ज्ञान के ग्रंथ लिखे जाते हैं, ಆ ಭಾರತದಲ್ಲಿ ಯಾವಾಗ ಅಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರೆಯಲಾಗುತ್ತೆ, जिनमें ज्ञान भक्ति और वैराग का विवरण होता है, ಅದರಲ್ಲಿ ಜ್ಞಾನ ಭಕ್ತಿ ಮತ್ತೆ ವೈರಾಗ್ಯದ ವಿವರಣೆ ಇರುತ್ತೆ. वो भी रजो प्रधान युग है. ಅದು ಸಹ ರಜೋಪ್ರಧಾನ ಯುಗ ಆಗಿದೆ. तो कब आते हैं? ಮತ್ತೆ ಯಾವಾಗ ಬರ್ತಾರೆ? सतयुग के आदि में भी सतयुग, त्रेता द्वापर में नहीं आते, ಸತ್ಯುಗದ ಆರಂಭದಲ್ಲಿ ಅಥವಾ ತ್ರೇತಾದಲ್ಲಿ ಅಥವಾ ದ್ವಾಪರ ಯುಗದಲ್ಲಿ ಬರೋದಿಲ್ಲ, कलयुग के आदि में भी नहीं आते. ಕಲಿಯುಗದ ಆದಿಯಲ್ಲೂ ಸಹ ಬರೋದಿಲ್ಲ. कि हर युग की 4 अवस्थाएं होती हैं. ಏಕೆಂದ್ರೆ ಪ್ರತಿಯೊಂದು ಯುಗದಲ್ಲೂ ಸಹ 4 ಅವಸ್ಥೆಗಳಿರುತ್ತೆ. दुनिया में हर चीज की 4 अवस्थाएं. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುದು 4 ಅವಸ್ಥೆಗಳಿರುತ್ತೆ. तो कलयुग भी जब चौथी अवस्था में से गुजरता है, ಮತ್ತೆ ಕಲಿಯುಗನೂ ಸಹ ಯಾವಾಗ 4ನೇ ಅವಸ್ಥೆಯಿಂದ ಪ್ರಸಾರಣೆ ಆಗುತ್ತೆ, तो तामसी स्टेज के अंत में आता हूँ. ಮತ್ತೆ ಆವಾಗ ತಾಮಸಿ ಸ್ಟೇಜಿನ ಅಂತ್ಯದಲ್ಲಿ ಬರ್ತಾರೆ. और आकर के पहले पहले गुप्त पार्ट बजाता हूँ. ಮತ್ತೆ ಬಂದ್ಬಿಟ್ಟು ನಾನು ಮೊಟ್ಟ ಮೊದಲು ಗುಪ್ತ ಪಾತ್ರವನ್ನ ಮಾಡ್ತೀನ, या प्रत्यक्ष होकर के पार्ट बजाता हूँ. ಅಥವಾ ಪ್ರತ್ಯಕ್ಷ ಆಗ್ಬಿಟ್ಟು ಪಾತ್ರವನ್ನ ಮಾಡ್ತೀನ. जैसे बच्चा गर्भ में आता है, ಯಾವ ರೀತಿ ಮಗು ಇದೆ, ಮಗು ಗರ್ಭದಲ್ಲಿ ಬರುತ್ತೆ, तो गुप्त पार्ट बजाता है या प्रत्यक्षता रूपी जन्म लेता है. ಮತ್ತೆ ಮಗು ಯಾವಾಗ ಗರ್ಭದಲ್ಲಿ ಬರುತ್ತೆ ಆವಾಗ ಅದು ಗುಪ್ತ ಪಾತ್ರವನ್ನ ಮಾಡುತ್ತಾ ಅಥವಾ ಪ್ರತ್ಯಕ್ಷತಾ ರೂಪಿ ಜನ್ಮ ತಗೊಂಡ್ಬಿಡುತ್ತಾ? गुप्त पार्ट बजाता हूँ. ಗುಪ್ತ ಪಾತ್ರವನ್ನೇ ಮಾಡುತ್ತೆ. मैं भी गुप्त है. ನಾನು ಸಹ ಗುಪ್ತ ಆಗಿದ್ದೀನಿ. मेरे को फॉलो करने वाले बच्चे भी गुप्त. ನನ್ನನ್ನು ಫಾಲೋ ಮಾಡುವಂತ ಮಕ್ಕಳು ಸಹ ಗುಪ್ತ ಆಗಿದ್ದಾರೆ. मैं बड़े से बड़ा पंडा हूँ. ನಾನು ದೊಡ್ಡಕ್ಕಿಂತ ದೊಡ್ಡ ಪಂಡ ಆಗಿದ್ದೀನಿ. पंडा उसको कहा जाता है ಪಂಡ ಅಂತ ಅವರಿಗೆ ಹೇಳಲಾಗುತ್ತೆ जो पार लगाने का रास्ता बताता है. ಯಾರು ನಮ್ಮನ್ನ ಪಾರ್ ಕರ್ಕೊಂಡು ಹೋಗುವಂತ ದಾರಿಯನ್ನ ಹೇಳ್ತಾರೆ. मेरे बच्चों को पांडव कहा जाता है. ನನ್ನ ಮಕ್ಕಳಿಗೆ ಪಾಂಡವರು ಅಂತ ಹೇಳಲಾಗುತ್ತೆ. बच्चे के अर्थ में, रचना के अर्थ में एक मात्रा बढ़ती है. ಮಗುವಿನ ಅರ್ಥದಲ್ಲಿ, ರಚನೆಯ ಅರ್ಥದಲ್ಲಿ ಒಂದು ಆಕಾರ ಹೆಚ್ಚಾಗುತ್ತೆ. ब्रह्मा के बच्चे ब्राह्मण, ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು, विष्णु के बच्चे वैष्णव, ವಿಷ್ಣುವಿನ ಮಕ್ಕಳು ವೈಷ್ಣವರು, और शिव को फॉलो करने वाले ಮತ್ತೆ ಶಿವನ್ನ ಫಾಲೋ ಮಾಡುವಂತವರು शैव. ಶೈವರು. तो मेरे जो पांडव बच्चे हैं वो गुप्त होकर के घूमते हैं. ಮತ್ತೆ ಯಾರು ನನ್ನ ಪಾಂಡವ ಮಕ್ಕಳಾಗಿದ್ದಾರೆ ಅವರು ಗುಪ್ತರಾಗ್ಬಿಟ್ಟು ತಿರುಗಾಡ್ತಾರೆ. और मैं तो हूँ ही इस रंगमंच का डायरेक्टर. ಮತ್ತೆ ನಾನಂತೂ ಆಗಿದ್ದೀನಿ ಈ ರಂಗಮಂಚದ ಡೈರೆಕ್ಟರ್. डायरेक्टर पर्दे के पीछे रहता है ಡೈರೆಕ್ಟರ್ ಯಾರು ಇರ್ತಾರೆ ಅವರು ಕರ್ಟನಿನ ಹಿಂದ್ಗಡೆ ಇರ್ತಾರ या देखने में आता है? ಅಥವಾ ನೋಡ್ಲಿಕ್ಕೆ ಕಾಣಿಸ್ತಾರ? पर्दे के पीछे रहता है. ಕರ್ಟನಿನ ಹಿಂದೆ ಇರ್ತಾರೆ. तो मैं यहाँ आकर के लिबरेट करता हूँ. ಮತ್ತೆ ನಾನು ಇಲ್ಲಿ ಬಂದ್ಬಿಟ್ಟು ಲಿಬ್ರೇಟ್ ಮಾಡ್ತೀನಿ. जो मेरा धाम है, ಯಾವುದು ನನ್ನ ಧಾಮ ಆಗಿದೆ, परम धाम, ಪರಮಧಾಮ, वहाँ बैठ करके कुछ भी नहीं करता हूँ. ಅಲ್ಲಿ ಕುತ್ಕೊಂಡ್ಬಿಟ್ಟಂತೂ ನಾನೇನು ಮಾಡೋದಿಲ್ಲ. यहाँ आते हैं
जहाँ जन्म मनाते हैं भारत में, ಇಲ್ಲಿ ಬರ್ತಾರೆ, ಎಲ್ಲಿ ಭಾರತದಲ್ಲಿ ಜನ್ಮವನ್ನು ಆಚರಿಸ್ತಾರೆ. देखो किस बात का जन्म मनाते हैं. ನೋಡಿ ಯಾವ ಮಾತಿನ ಜನ್ಮವನ್ನು ಆಚರಿಸ್ತಾರೆ. है जन्म माने प्रत्यक्षता रूपी जन्म. ಜನ್ಮ ಅಂದ್ರೇನೆ ಪ್ರತ್ಯಕ್ಷ ರೂಪಿ ಜನ್ಮ. बच्चा पहले गर्भ में गुप्त होता है, ಮಗು ಮೊದಲು ಗರ್ಭದಲ್ಲಿದ್ದಾಗ ಗುಪ್ತವಾಗಿರುತ್ತೆ. बाद में प्रत्यक्षता रूपी जन्म लेता है. ಆಮೇಲೆ ಅದು ಪ್ರತ್ಯಕ್ಷ ರೂಪಿ ಜನ್ಮ ತಗೊಳುತ್ತೆ ಮಗು. जब जन्म लेता है तो बाप भी कहेगा बच्चा आया. ಯಾವಾಗ ಮಗು ಜನ್ಮ ತಗೊಳುತ್ತೆ ಆವಾಗ ತಂದೆನೂ ಸಹ ಹೇಳ್ತಾರೆ, ಹಾ ಮಗು ಜನ್ಮ ತಗೊಂಡಿದೆ ಅಂತ. जो आंखों से देखेगा, ಯಾರೇ ಕಣ್ಣುಗಳಿಂದ ನೋಡ್ತಾರೆ, कानों से आवाज सुनेगा, ಕಿವಿಯಿಂದ ಧ್ವನಿಯನ್ನ ಕೇಳ್ತಾರೆ, तो पड़ोसी भी कहेंगे पड़ोस में बच्चा आया. ಅವಾಗ ಪಕ್ಕದಲ್ಲಿ ಬೀದಿಯಲ್ಲಿ ಓಣಿಯಲ್ಲೆಲ್ಲ ಇರುವಂಥವ್ರು ಯಾರು ಇರ್ತಾರೆ ಅವರು ಸಹ ಹೇಳ್ತಾರೆ, ಹಾ ಈ ಮನೆಯಲ್ಲಿ ಮಗು ಬಂದಿದೆ ಅಂತ. तो मैं भी जब आता हूँ ಮತ್ತೆ ನಾನು ಸಹ ಯಾವಾಗ ಬರ್ತೀನಿ, तो जो प्रैक्टिकल में आए हुए मुझे देखे, ಮತ್ತೆ ಯಾರು ಪ್ರಾಕ್ಟಿಕಲ್ ಅಲ್ಲಿ ನನ್ನನ್ನು ನೋಡ್ತಾರೆ ಬಂದಿರೋದನ್ನ, उसके मुख से अनायास निकले दिल की आवाज, ಅವ್ರ ಮುಖದಿಂದ ಅಕಸ್ಮಾತ್ ಆಗಿ ಧ್ವನಿ ಬರುತ್ತೆ, मेरा बाप आ गया. ನನ್ನ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. किसका बाप? ಯಾರ ತಂದೆ ಆಗಿದ್ದಾರೆ? क्रिश्चियंस का नहीं, कोई धर्म विशेष का नहीं, ಕ್ರಿಶ್ಚಿಯನ್ಸ್ ಅವರ ತಂದೆ ಅಲ್ಲ, ಅಥವಾ ಯಾವುದೇ ಧರ್ಮ ವಿಶೇಷದವರಾಗಿದ್ದಾರೆ ಅವ್ರ ತಂದೆನೂ ಅಲ್ಲ. सिर्फ ब्रह्मा कुमार कुमारियों का भी नहीं, ಕೇವಲ ಬ್ರಹ್ಮಕುಮಾರ್ ಕುಮಾರಿಯರಿಗೂ ಸಹ ಅಲ್ಲ. जो अपन को प्रजापिता ब्रह्मा कुमार कुमारियां कहते हैं, ಯಾರು ಸ್ವಯಂವನ್ನ ನಾವು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೀವಿ ಅಂತ ಹೇಳ್ತಾರೆ उनका भी नहीं. ಅವ್ರಿಗೂ ಸಹ ತಂದೆ ಅಲ್ಲ. जो देखे इन आँखों से, ಯಾರು ನೋಡ್ತಾರೆ ಈ ಕಣ್ಣುಗಳಿಂದ, जो सुने इन कानों से, ಯಾರು ಈ ಕಿವಿಗಳಿಂದ ಕೇಳಿಸ್ಕೊಂತಾರೆ, सबके मुख से दिल की आवाज निकले ಎಲ್ಲರ ಮುಖದಿಂದ ಹೃದಯದಿಂದ ಈ ಧ್ವನಿ ಬರಬೇಕು, कि मेरा भगवान गॉड फादर आ गया. ನನ್ನ ಭಗವಂತ ಗಾಡ್ ಫಾದರ್ ಯಾರಿದ್ದಾರೆ ತಂದೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ. तो देखो किस बात का जन्म मनाते हैं. ಮತ್ತೆ ನೋಡಿ ಯಾವ ಮಾತಿನ ಜನ್ಮವನ್ನು ಆಚರಿಸ್ತಾರೆ. प्रत्यक्षता रूपी जन्म मनाते. ಪ್ರತ್ಯಕ್ಷ ರೂಪಿ ಜನ್ಮವನ್ನು ಆಚರಿಸ್ತಾರೆ. जैसे गीता में लिखा है, ಯಾವ ರೀತಿ ಗೀತೆಯಲ್ಲಿ ಬರೆದಿದ್ದಾರೆ, मम वर्तमान वर्तन्ते मनुष्य पार्थ सर्वस. ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ. दुनिया में जो भी मनुष्य मात्र हैं, ಪ್ರಪಂಚದಲ್ಲಿ ಯಾರೇ ಮನುಷ್ಯ ಮಾತ್ರರಿದ್ದಾರೆ मेरे रास्ते का ही अनुगमन करते हैं. ಅವರೆಲ್ಲ ನನ್ನ ದಾರಿಯನ್ನೇ ಅನುಸರಣೆ ಮಾಡ್ತಾರೆ. बच्चा पैदा होता है ಯಾವ ರೀತಿ ಮಗು ಜನ್ಮ ತಗೊಳುತ್ತೆ तो ढोल मजीरा बजाते हैं कि नहीं? ಅವಾಗ ಡೋಲು ಕಂಜೀರ ಅದೆಲ್ಲ ಬಾರಿಸ್ತಾರೋ ಇಲ್ವೋ? मनाते हैं ना. ಆಚರಿಸ್ತಾರೆ ಅಲ್ವಾ? तो मैं भी जब आता हूँ ಮತ್ತೆ ನಾನು ಸಹ ಯಾವಾಗ ಬರ್ತೀನಿ तो इस दुनिया में अखबारों के द्वारा, ಮತ್ತೆ ಈ ಪ್ರಪಂಚದಲ್ಲಿ ನ್ಯೂಸ್ ಪೇಪರ್ಗಳ ಮುಖಾಂತರ, रेडियो के द्वारा, टीवी के द्वारा, चैनल्स के द्वारा, ರೇಡಿಯೋ ಮುಖಾಂತರ, ಟಿವಿಗಳ ಮುಖಾಂತರ, ಚಾನೆಲ್ಸ್ಗಳ ಮುಖಾಂತರ, इंटरनेट के द्वारा ಇಂಟರ್ನೆಟ್ಟಿನ ಮುಖಾಂತರ चारों तरफ से बाजे बजते हैं ज्ञान के. ನಾಲ್ಕು ಕಡೆಯಿಂದ ಜ್ಞಾನದ ವಾದ್ಯಗಳು ಬಾರಿಸುತ್ತೆ. कब आया? ಮತ್ತೆ ಯಾವಾಗ ಬರ್ತಾರೆ?
आया? ಕೇಳ್ತಾ ಇದ್ದಾರೆ ಬಾಬಾ ಯಾವಾಗ ಬರ್ತಾರೆ? महाशिवरात्रि में आया। ಮಹಾಶಿವರಾತ್ರಿಯಲ್ಲಿ ಬರ್ತಾರೆ. ऐसी बड़े से बड़ी रात्रि अज्ञान की जिसमें दुनिया के 500-700 करोड़ मनुष्य तो अज्ञान में होते ही हैं। ಆ ಥರ ದೊಡ್ಡಕ್ಕಿಂತ ದೊಡ್ಡ ಅಜ್ಞಾನದ ರಾತ್ರಿ ಆಗಿದೆ. ಅದರಲ್ಲಿ ಪ್ರಪಂಚದಲ್ಲಿರುವಂಥ 500-700 ಕೋಟಿ ಮನುಷ್ಯರಂತೂ ಅಜ್ಞಾನ ಅಂಧಕಾರದಲ್ಲಿ ಇದ್ದೇ ಇರ್ತಾರೆ. जो वर्षों से दम भरते हैं कि हमें भगवान बाप मिल गया, ಯಾರು ವರ್ಷಗಳಿಂದ ತುಂಬ ತೋರಿಸ್ಕೊಂತಾರೆ ನಮಗೆ ಭಗವಂತ ತಂದೆ ಸಿಗ್ಬಿಟ್ಟಿದ್ದಾರೆ ಅಂತ. ब्रह्मा की औलाद ब्रह्मा कुमार ನಾವು ಬ್ರಹ್ಮನ ಮಕ್ಕಳಾಗಿದ್ದೀವಿ, ಬ್ರಹ್ಮಕುಮಾರರಾಗಿದ್ದೀವಿ. अथवा प्रजापिता ब्रह्मा की औलाद प्रजापिता ब्रह्मा कुमार कहलाते हैं। ಅಥವಾ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀವಿ, ಪ್ರಜಾಪಿತ ಬ್ರಹ್ಮಕುಮಾರರು ಅಂತ ಹೇಳಿಸ್ಕೊಂತೀವಿ. वो सब अज्ञान अंधकार में आ जाते हैं। ಅವರೆಲ್ಲರೂ ಅಜ್ಞಾನ ಅಂಧಕಾರದಲ್ಲಿ ಬಂದ್ಬಿಡ್ತಾರೆ. जब सारी दुनिया अज्ञान अंधकार में आ जाती है, ಯಾವಾಗ ಇಡೀ ಪ್ರಪಂಚ ಅಜ್ಞಾನ ಅಂಧಕಾರದಲ್ಲಿ ಬಂದ್ಬಿಡುತ್ತೆ, तब मैं उस मुकर्रर रथ के द्वारा ಆವಾಗ ನಾನು ಆ ಮುಖರ ರಥದ ಮುಖಾಂತರ संसार में प्रत्यक्ष होता हूँ। ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗ್ತೀನಿ. जो मुकर्रर रथधारी आत्मा ಯಾವ ಮುಖರ ರಥಧಾರಿ ಆತ್ಮ आदि काल में गुप्त ही रहती है, ಆದಿ ಕಾಲದಲ್ಲಿ ಗುಪ್ತವಾಗೇ ಇರ್ತಾರೆ. जो सारी सृष्टि की माँ है, ಯಾರು ಇಡೀ ಸೃಷ್ಟಿಯ ತಾಯಿ ಆಗಿದ್ದಾರೆ, जिसे कहा जाता है ब्रह्मा। ಅವರಿಗೆ ಹೇಳಲಾಗುತ್ತೆ ಬ್ರಹ್ಮ. ब्रह्मा ने बड़ी, माँ माने माँ। ಬ್ರಹ್ಮ ಅಂದ್ರೇನು? ದೊಡ್ಡ ತಾಯಿ. वो भी मेरे को नहीं जानता। ಅವರು ಸಹ ನನ್ನನ್ನು ಗುರುತಿಸ್ಕೊಳ್ಳೋದಿಲ್ಲ. और ब्रह्मा कुमार कुमारी भी मेरे को नहीं पहचान पाते, ಮತ್ತೆ ಬ್ರಹ್ಮಕುಮಾರ್ ಕುಮಾರಿಯರು ಸಹ ನನ್ನನ್ನು ಗುರುತಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. क्योंकि मैं गुप्त गर्भ काल में ज्ञान गर्भ में रहता हूँ। ಯಾಕೆಂದ್ರೆ ನಾನು ಗುಪ್ತ ಗರ್ಭಕಾಲದಲ್ಲಿ ಜ್ಞಾನ ಗರ್ಭದಲ್ಲಿ ಇರ್ತೀನಿ. वो ब्रह्मा कुमार कुमारी या प्रजापिता ब्रह्मा कुमार कुमारी ಆ ಬ್ರಹ್ಮಕುಮಾರ್ ಕುಮಾರಿಯರು ಅಥವಾ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರು सन 76 में जो बाप का प्रत्यक्षता वर्ष मनाया जाता है, 76ನೇ ಇಸ್ವಿಯಲ್ಲಿ ಯಾವಾಗ ತಂದೆಯ ಪ್ರತ್ಯಕ್ಷ ರೂಪಿ ಜನ್ಮವನ್ನು ಆಚರಿಸಲಾಗುತ್ತೆ, उस बाप के प्रत्यक्षता वर्ष में भी मैं नहीं आता हूँ। ಆ ತಂದೆಯ ಪ್ರತ್ಯಕ್ಷತಾ ವರ್ಷದಲ್ಲೂ ಸಹ ನಾನು ಬರೋದಿಲ್ಲ. तो किसका प्रत्यक्षता वर्ष मनाया? ಮತ್ತೆ ನಾನು ಯಾರ ಪ್ರತ್ಯಕ್ಷತಾ ವರ್ಷವನ್ನು ಆಚರಿಸ್ತೀನಿ? प्रत्यक्षता वर्ष बाप का तो मनाया, ಪ್ರತ್ಯಕ್ಷತಾ ವರ್ಷವನ್ನು ತಂದೆದಂತೂ ಆಚರಿಸ್ತಾರೆ. लेकिन बेहद के दो बाप हैं। ಆದರೆ ಬೇಹದ್ದಿನ ತಂದೆ ಇಬ್ಬರಾಗಿದ್ದಾರೆ. एक है आत्माओं का बाप, ಒಬ್ಬರಾಗಿದ್ದಾರೆ ಆತ್ಮಗಳ ತಂದೆ, निराकार आत्माओं का निराकार बाप। ನಿರಾಕಾರಿ ಆತ್ಮಗಳ ನಿರಾಕಾರಿ ತಂದೆ ಆಗಿದ್ದಾರೆ. जैसा बाप वैसे बच्चे। ಯಾವ ಥರ ತಂದೆ ಆಗಿದ್ದಾರೆ ಅದೇ ಥರ ಮಕ್ಕಳಾಗಿರ್ತಾರೆ. सांप लंबा तो बच्चे भी लंबे। ಹಾವು ಉದ್ದ ಆಗಿದ್ರೆ ಹಾವಿನ ಮಕ್ಕಳು ಸಹ ಉದ್ದನೇ ಇರ್ತಾರೆ. हाथी मोटा ताजा तो बच्चे भी
मोटे थे जी। ಆನೆ ದಪ್ಪವಾಗಿದ್ರೆ ಆನೆ ಮಕ್ಕಳು ಸಹ ಅದೇ ಥರ ದಪ್ಪವಾಗಿರುತ್ತೆ. बाप अति सूक्ष्म ज्योति बिंदु अणो अणियान समनुस्मरेति है। ತಂದೆ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿದ್ದಾರೆ, ಅದಕ್ಕೆ ಹೇಳ್ತಾರೆ ಅಣೋರಣೀಯಾಂ ಸಮನುಸ್ಮರತೆ. अणु से भी अणुरूप, ಅಂದ್ರೆ ಅಣುಗಿಂತನೂ ಅಣುರೂಪ ಆಗಿದ್ದಾರೆ. तो बच्चे भी अणुरूप, ಮತ್ತೆ ಮಕ್ಕಳು ಸಹ ಅಣುರೂಪ ಆಗಿದ್ದಾರೆ, बिंदु रूप। ಬಿಂದು ರೂಪ ಆಗಿದ್ದಾರೆ. बिंदु को चाहे जितना सूक्ष्म बनाते जाओ, ಬಿಂದುವನ್ನು ನೀವು ಎಷ್ಟು ಬೇಕೋ ಅಷ್ಟು ಸೂಕ್ಷ್ಮ ಮಾಡ್ತಾ ಹೋಗಿ, तो वो आत्माओं का बाप तो बेहद का है ही बाप। ಮತ್ತೆ ಆತ್ಮಗಳ ತಂದೆ ಅಂತೂ ಬೇಹದ್ದಿನ ತಂದೆ ಆಗಿದ್ದಾರೆ. लेकिन इस मनुष्य सृष्टि में ಆದರೆ ಈ ಮನುಷ್ಯ ಸೃಷ್ಟಿಯಲ್ಲಿ मनुष्यों का भी तो बीज रूप कोई बाप होगा। ಮನುಷ್ಯರಿಗೂ ಸಹ ಯಾರಾದರೂ ಬೀಜರೂಪ ತಂದೆ ಆಗಿರ್ತಾರೆ ಅಲ್ವಾ. जो मानवीय सृष्टि का बीज कहा जाता है, ಯಾರಿಗೆ ಮಾನವೀಯ ಸೃಷ್ಟಿಯ ಬೀಜ ಅಂತ ಹೇಳಲಾಗುತ್ತೆ. आदिदेव कहा जाता है। ಆದಿದೇವ ಅಂತ ಹೇಳಲಾಗುತ್ತೆ. सारी मनुष्य सृष्टि का आदि ಇಡೀ ಮನುಷ್ಯ ಸೃಷ್ಟಿಯ ಆದಿ ಆಗಿದ್ದಾರೆ. मुसलमानों में आदम कहा जाता है। ಮುಸಲ್ಮಾನರಲ್ಲಿ ಆದಮ್ ಅಂತ ಹೇಳಲಾಗುತ್ತೆ. क्रिश्चियंस में एडम कहा जाता है। ಕ್ರಿಶ್ಚಿಯನ್ಸ್ ನಲ್ಲಿ ಆಡಮ್ ಅಂತ ಹೇಳಲಾಗುತ್ತೆ. जैनियों में आदिनाथ कहा जाता है। ಜೈನಿಗಳಲ್ಲಿ ಆದಿನಾಥ ಅಂತ ಹೇಳಲಾಗುತ್ತೆ. मैं उस मुकर्रर रथ में आता हूँ, ನಾನು ಆ ಮುಖರ ರಥದಲ್ಲಿ ಬರ್ತೀನಿ. जब आता हूँ तो एग्जैक्ट कलयुग का अंत है। ಮತ್ತೆ ಯಾವಾಗ ನಾನು ಬರ್ತೀನಿ ಆವಾಗ ಎಕ್ಸಾಕ್ಟ್ ಕಲಿಯುಗದ ಅಂತ್ಯ और सतयुग आदि का संगम कहा जाता है। ಕಲಿಯುಗದ ಅಂತ್ಯ ಮತ್ತೆ ಸತ್ಯುಗದ ಆದಿಯ ಸಂಗಮ ಅಂತ ಹೇಳಲಾಗುತ್ತೆ. पुरुषोत्तम संगम युग, ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗುತ್ತೆ. जिस युग में शरीर रूपी पुरी में शयन करने वाली आत्माओं का बाप ಯಾವ ಪುರಿಯಲ್ಲಿ ಶರೀರ ರೂಪಿ ಪುರಿಯಲ್ಲಿ ಶಯನ ಮಾಡುವಂಥ ಆತ್ಮಗಳ ತಂದೆ प्रत्यक्ष होता है। ಅವರು ಪ್ರತ್ಯಕ್ಷ ಆಗ್ತಾರೆ. तो सवाल हुआ 76 में जो बाप का प्रत्यक्षता वर्ष मनाया, ಮತ್ತೆ ಪ್ರಶ್ನೆ ಬರುತ್ತೆ 76ನೇ ಇಸ್ವಿಯಲ್ಲಿ ಯಾವುದು ತಂದೆಯ ಪ್ರತ್ಯಕ್ಷತಾ ರೂಪಿ ವರ್ಷವನ್ನು ಆಚರಿಸ್ತಾರೆ. अव्यक्तवाणी में भी जिसका जिक्र आया, ಅದ್ರ ಬಗ್ಗೆ ಅವ್ಯಕ್ತವಾಣಿಯಲ್ಲೂ ಸಹ ಬಂದಿದೆ ಮಾತು. वो कौन सा बाप प्रत्यक्ष हुआ? ಮತ್ತೆ ಆ ಯಾವ ತಂದೆ ಪ್ರತ್ಯಕ್ಷ ಆಗ್ತಾರೆ ಅವಾಗ? मनुष्य सृष्टि का साकार बाप प्रत्यक्ष हुआ। ಮನುಷ್ಯ ಸೃಷ್ಟಿಯ ಸಾಕಾರ ತಂದೆ ಪ್ರತ್ಯಕ್ಷ ಆಗ್ತಾರೆ. जिसके लिए मुरली में बोलते हैं भगवान बाप, ಅದಕ್ಕೋಸ್ಕರ ಭಗವಂತ ತಂದೆ ಮುರಳಿಗಳಲ್ಲಿ ಹೇಳ್ತಾರೆ राम बाप को कहा जाता है ರಾಮ ಅಂತ ತಂದೆಗೆ ಹೇಳಲಾಗುತ್ತೆ. और कृष्ण बच्चे को कहा जाता है। ಮತ್ತೆ ಕೃಷ್ಣ ಮಗುವಿಗೆ ಹೇಳಲಾಗುತ್ತೆ. राम को सूर्यवंशी कहते हैं। ರಾಮನ್ಗೆ ಸೂರ್ಯವಂಶಿ ಅಂತ ಹೇಳ್ತಾರೆ. गीता में लिखा है
कि गीता माता का रचयिता ಗೀತೆಯಲ್ಲಿ ಬರೆದಿದ್ದಾರೆ ಏನಂತ, ಗೀತೆ ಮಾತಾ ಯಾರಿದ್ದಾರೆ, ಗೀತಾ ಮಾತಾ ಅವ್ರ ರಚಯಿತ कृष्ण बच्चा है। ಕೃಷ್ಣ ಮಗು ಆಗಿದ್ದಾರೆ. अरे रचयिता बच्चा होता है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ರಚಯಿತ ಮಗು ಆಗಿರುತ್ತಾ या बालिग होता है? ಅಥವಾ ಬಾಲಿಗರಾಗಿರ್ತಾರ ಅಂದ್ರೆ ಯುವ ಆಗಿರ್ತಾರ? भक्ति मार्ग में हम बच्चे के रूप में कृष्ण की पूजा करते हैं। ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ. फिर कहते हैं कि कृष्ण ने आकर के राजयोग सिखाया। ಮತ್ತೆ ಹೇಳ್ತಾರೆ ಕೃಷ್ಣ ಬಂದ್ಬಿಟ್ಟು ರಾಜಯೋಗವನ್ನ ಕಲಿಸಿದ್ರು ಅಂತ ಹೇಳ್ತಾರೆ. राजयोग सिखा करके राज की बातें बता करके ರಾಜಯೋಗವನ್ನ ಕಲಿಸ್ಬಿಟ್ಟು ರಹಸ್ಯದ ಮಾತನ್ನ ಹೇಳ್ಬಿಟ್ಟು सीखने वाले बच्चों को जन्म जन्मांतर का राजा बनाया। ಕಲಿಯುವಂತ ಮಕ್ಕಳಿಗೆ ಅವರು ಜನ್ಮ ಜನ್ಮಾಂತರದ ರಾಜರನ್ನಾಗಿ ಮಾಡ್ತಾರೆ. जो काम दुनिया का कोई भी धर्म पिता नहीं कर सका। ಯಾವ ಕೆಲಸವನ್ನ ಪ್ರಪಂಚದ ಯಾವುದೇ ಧರ್ಮಪಿತರು ಸಹ ಮಾಡ್ಲಿಕ್ಕೆ ಆಗ್ಲಿಲ್ಲ. किसी ने राजाई करना नहीं सिखाई। ಯಾರು ಸಹ ರಾಜಾಯಿಯನ್ನ ಮಾಡೋದನ್ನ ಕಲಿಸ್ಕೊಟ್ಟಿಲ್ಲ. जो भी इस मनुष्य सृष्टि पर आए मनुष्य मात्र ಈ ಮನುಷ್ಯ ಸೃಷ್ಟಿಯಲ್ಲಿ ಯಾವುದೇ ಮನುಷ್ಯ ಮಾತ್ರರು ಬರ್ತಾರೆ, वो सब अधीन बनाने वाले आए। ಅವರೆಲ್ಲರೂ ಅಧೀನರನ್ನಾಗಿ ಮಾಡುವಂತವರೇ ಬಂದಿದ್ದಾರೆ. स्वाधीन किसी ने नहीं बनाया। ಸ್ವಾಧೀನರನ್ನಾಗಂತೂ ಯಾರು ಮಾಡಲೇ ಇಲ್ಲ. स्व माने आत्मा, ಸ್ವ ಅಂದ್ರೇನೆ ಆತ್ಮ, आधीन माने अंडर में रहने वाला। ಅಧೀನ ಅಂದ್ರೆ ಅವ್ರ ಅಂಡರ್ನಲ್ಲಿ ಇರುವಂತವ್ರು. तो स्वाधीन तो वो ही बनाएगा ಮತ್ತೆ ಸ್ವಾಧೀನರನ್ನಂಗಂತೂ ಅವರೇ ಮಾಡ್ತಾರೆ जो सदैव स्व स्थिति में रहने वाला हो। ಯಾರು ಯಾವಾಗಲೂ ಸ್ವಸ್ಥಿತಿಯಲ್ಲಿ ಇರುವಂತವರಾಗಿದ್ದಾರೆ. वो तो एक ही आत्मा है ಅವರಂತೂ ಒಬ್ಬರೇ ಆತ್ಮ ಆಗಿದ್ದಾರೆ. जिसे गीता में बताया है अक्षर। ಅವರಿಗೆ ಗೀತೆಯಲ್ಲಿ ಹೇಳಿದ್ದಾರೆ ಅಕ್ಷರ ಅಂತ. कभी भी क्षरित नहीं होता, ಅವ್ರು ಯಾವತ್ತೂ ಕ್ಷರಿತ ಆಗೋದಿಲ್ಲ, कभी भी पतित नहीं होता, ಅವ್ರು ಯಾವತ್ತೂ ಪತಿತರಾಗಲ್ಲ. उसकी शक्ति कभी भी क्षीण नहीं होती। ಅವ್ರ ಶಕ್ತಿ ಯಾವತ್ತೂ ಕ್ಷೀಣ ಆಗಲ್ಲ. क्यों नहीं होती? ಯಾಕೆ ಆಗೋದಿಲ್ಲ? क्योंकि वो जन्म मरण के चक्र से न्यारा है। ಯಾಕೆಂದ್ರೆ ಅವರು ಜನನ ಮರಣದ ಚಕ್ರದಿಂದ ಪರೆ ಆಗಿದ್ದಾರೆ. दैहिक जन्म मरण में आता ही नहीं। ಅವರು ದೈಹಿಕ ಜನನ ಮರಣದಲ್ಲಿ ಬರೋದೇ ಇಲ್ಲ. उसको अपनी देह है ही नहीं। ಅವರಿಗಂತೂ ತಮ್ಮ ದೇಹನೇ ಇಲ್ಲ. उसकी आत्मा का ही नाम शिव है। ಅವರ ಆತ್ಮನ ಹೆಸರೇ ಶಿವ ಆಗಿದೆ. और जितनी भी आत्माएं हैं इस रंगमंच पर मनुष्य सृष्टि में, ಮತ್ತೆ ಎಷ್ಟೇ ಆತ್ಮಗಳಿದ್ದಾರೆ ಈ ಮನುಷ್ಯ ಸೃಷ್ಟಿಯ ರಂಗಮಂಚದಲ್ಲಿ, वो सब क्षरित होने वाली है। ಅವರೆಲ್ಲರೂ ಕ್ಷರಿತ ಆಗುವಂತವರಾಗಿದ್ದಾರೆ. सुख भोगते भोगते शक्ति क्षीण होती रहती है। ಸುಖವನ್ನ ಅನುಭವಿಸ್ತಾ ಅನುಭವಿಸ್ತಾ ಶಕ್ತಿ ಕ್ಷೀಣ ಆಗ್ತಾ ಹೋಗುತ್ತೆ. भले देव आत्मा ही क्यों न हो, ಭಲೆ ದೇವಾತ್ಮಗಳೇ ಆಗಿರ್ಲಿ, उनकी भी कलाएं कम होती जाती हैं। ಅವ್ರದ್ದು ಸಹ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. कलाहीन बन जाते हैं ಕಲಾಹೀನರಾಗೋಗ್ತಾರೆ. कलयुग के अंत में आकर के। ಕಲಿಯುಗದ ಅಂತ್ಯದಲ್ಲಿ ಬಂದ್ಬಿಟ್ಟು ಕಲಾಹೀನರಾಗೋಗ್ತಾರೆ.
तब मैं आता हूँ ಅವಾಗ ಮತ್ತೆ ನಾನು ಬರ್ತೀನಿ और कलाहीन मनुष्यों को नर से नारायण 16 कला संपूर्ण बनाता। ಮತ್ತೆ ಅವಾಗ ನಾನು ಬಂದ್ಬಿಟ್ಟು ಕಲಾಹೀನರಾಗಿರುವಂಥ ಮನುಷ್ಯರನ್ನ 16 ಕಲಾ ಸಂಪೂರ್ಣರನ್ನಾಗಿ ಮಾಡ್ತೀನಿ. जिस नारायण के बचपन का नाम ಆ ನಾರಾಯಣನ ಬಾಲ್ಯಾವಸ್ಥೆಯ ಹೆಸರು कृष्ण कहा जाता है। ಕೃಷ್ಣ ಅಂತ ಹೇಳಲಾಗುತ್ತೆ. जिससे कृष्ण की पूजा होती है, ಆ ಕೃಷ್ಣನ ಪೂಜೆ ನಡೆಯುತ್ತೆ, जिस राम की पूजा होती है, ಆ ರಾಮನ ಪೂಜೆ ನಡೆಯುತ್ತೆ. वो पूजनीय बनने का कार्य ಮತ್ತೆ ಆ ಪೂಜನೀಯರ ಆಗುವಂಥ ಕಾರ್ಯವನ್ನ उन आत्माओं ने किस युग में किया? ಆ ಆತ್ಮಗಳು ಯಾವ ಯುಗದಲ್ಲಿ ಮಾಡ್ತಾರೆ? जब पुरुषोत्तम संगम युग पर भगवान बाप आते हैं, ಯಾವಾಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಭಗವಂತ ತಂದೆ ಬರ್ತಾರೆ, तब आकर के गीता ज्ञान दे करके ಅವಾಗ ಬಂದ್ಬಿಟ್ಟು ಗೀತಾ ಜ್ಞಾನವನ್ನ ಕೊಟ್ಬಿಟ್ಟು राजयोग सिखाते। ರಾಜಯೋಗವನ್ನ ಕಲಿಸ್ಕೊಡ್ತಾರೆ. अब सवाल पैदा होता है, ಮತ್ತೆ ಇವಾಗ ಪ್ರಶ್ನೆ ಉತ್ಪನ್ನ ಆಗುತ್ತೆ, कृष्ण तो बच्चा, ಕೃಷ್ಣ ಅಂತೂ ಮಗು ಆಗಿದ್ದಾರೆ, कृष्ण तो 16 कला संपूर्ण, ಕೃಷ್ಣ ಅಂತೂ 16 ಕಲಾ ಸಂಪೂರ್ಣ ಆಗಿದ್ದಾರೆ. 16 कला संपूर्ण बनाने वाला भगवान 16 ಕಲಾ ಸಂಪೂರ್ಣರನ್ನಾಗಿ ಮಾಡುವಂತ ಭಗವಂತ जो बनने वाला है 16 कला संपूर्ण, वो तो भगवान नहीं हो सकता। ಮತ್ತೆ ಯಾರು 16 ಕಲಾ ಸಂಪೂರ್ಣ ಆಗುವಂತವರಾಗಿದ್ದಾರೆ ಅವರಂತೂ ಭಗವಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. गाते भी हैं, हे कृष्ण नारायण वासुदेव, ಹಾಡನ್ನು ಹಾಡ್ತಾರೆ, ಹೇ ಕೃಷ್ಣ ನಾರಾಯಣ ವಾಸುದೇವ. वो कृष्ण भी है, नारायण भी है, ಅವರು ಕೃಷ್ಣನೂ ಆಗಿದ್ದಾರೆ, ನಾರಾಯಣನೂ ಆಗಿದ್ದಾರೆ, वासुदेव भी है। ವಾಸುದೇವನೂ ಆಗಿದ್ದಾರೆ. कृष्ण का अर्थ होता है आकर्षित करने वाला। ಕೃಷ್ಣನ ಅರ್ಥನೇ ಆಗಿರುತ್ತೆ ಆಕರ್ಷಣೆಯನ್ನ ಮಾಡ್ಕೊಳೋವಂಥವ್ರು. सारी मनुष्य सृष्टि को आकर्षित करता है। ಇಡೀ ಮನುಷ್ಯ ಸೃಷ್ಟಿಯನ್ನ ಆಕರ್ಷಣೆ ಮಾಡ್ಕೊಂತಾರೆ. 500-700 करोड़ मनुष्य आत्माओं को 500-700 ಕೋಟಿ ಆತ್ಮಗಳನ್ನ खींच करके आकर्षित करके ಎಳ್ಕೊಂಡ್ಬಿಟ್ಟು ಆಕರ್ಷಣೆಯನ್ನ ಮಾಡ್ಕೊಂತಾರೆ. आत्मलोक में परम धाम में ले जाता है। ಎಲ್ಲರನ್ನೂ ಎಳೆದ್ಬಿಟ್ಟು ಆತ್ಮಲೋಕದಲ್ಲಿ ಪರಮಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. जहाँ आत्माएं शांत स्वरूप अनुभव करती हैं, ಅಲ್ಲಿ ಆತ್ಮಗಳು ಶಾಂತ ಸ್ವರೂಪದ ಅನುಭವವನ್ನ ಮಾಡ್ಕೊಂತಾರೆ. ये कलयुगी दुनिया तो अशांति की दुनिया है। ಈ ಕಲಿಯುಗಿ ಪ್ರಪಂಚ ಅಂತೂ ಅಶಾಂತಿಯ ಪ್ರಪಂಚ ಆಗಿದೆ. तो अशांति की दुनिया के बीच में रहने वालों को ಮತ್ತೆ ಈ ಅಶಾಂತಿಯ ಪ್ರಪಂಚದ ಮಧ್ಯದಲ್ಲಿ ಇರುವಂತವರಿಗೆ जो मन बुद्धि से बहुत ही अशांत हो जाते हैं, ಯಾರು ಮನ್ಬುದ್ಧಿಯಿಂದ ತುಂಬಾ ಜಾಸ್ತಿ ಅಶಾಂತರಾಗಿ ಹೋಗ್ತಾರೆ, कलयुग के अंत काल में ಕಲಿಯುಗದ ಅಂತ್ಯಕಾಲದಲ್ಲಿ उनको शांति धाम ले जाता है। ಅವರನ್ನ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ले जाने वाला निराकार, ಕರ್ಕೊಂಡು ಹೋಗುವಂತವ್ರಂತೂ ನಿರಾಕಾರ ಆಗಿದ್ದಾರೆ. भले कृष्ण साकार है, ಭಲೆ ಕೃಷ್ಣ ಸಾಕಾರ ಆಗಿದ್ದಾರೆ. भक्ति मार्ग में
मनुष्य गुरुओं ने जो भी शास्त्र लिखे हैं ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಗುರುಗಳು ಏನೇ ಶಾಸ್ತ್ರವನ್ನ ಬರೆದಿದ್ದಾರೆ उन शास्त्रों में राम को भगवान कृष्ण को भगवान मान लिया ಆ ಶಾಸ್ತ್ರಗಳಲ್ಲಿ ರಾಮನ್ನ ಭಗವಂತ ಕೃಷ್ಣನ ಭಗವಂತ ಅಂತ ಒಪ್ಕೊಂಡ್ಬಿಡ್ತಾರೆ. परंतु वो तो कलाओं में बंधे हुए हैं. ಆದ್ರೆ ಅವರಂತೂ ಕಲೆಗಳಲ್ಲಿ ಬಂಧಾಯಮಾನರಾಗಿದ್ದಾರೆ. भगवान के लिए तो गाते हैं. ಭಗವಂತನಿಗೋಸ್ಕರ ಅಂತೂ ಗಾಯನ ಮಾಡ್ತಾರೆ. कलातीत कल्याण कल्पांतकारी. ಕಲಾತೀತ ಕಲ್ಯಾಣ ಕಲ್ಪಾಂತಕಾರಿ ಅಂತ. क्या कलाओं से अतीत है. ಏನಂತ ಹೇಳಿದ್ರು ಕಲೆಗಳಿಂದ ಅತೀತರಾಗಿದ್ದಾರೆ. कलाओं से परे है. ಕಲೆಗಳಿಗಿಂತ ಪರೆ ಆಗಿದ್ದಾರೆ. वो तो असली ज्ञान सूर्य है. ಅವರಂತೂ ನಿಜವಾದ ಜ್ಞಾನ ಸೂರ್ಯ ಆಗಿದ್ದಾರೆ. सूर्य कलाओं में बांधा जाता है क्या. ಸೂರ್ಯ ಕಲೆಗಳಲ್ಲಿ ಬಂಧಾಯಮಾನ ಮಾಡ್ಲಾಗತ್ತ ಅವ್ರನ್ನ. चंद्रमा को कलाओं में बांधते हैं. ಚಂದ್ರಮ ಯಾರಿದ್ದಾರೆ ಅವ್ರನ್ನ ಕಲೆಗಳಲ್ಲಿ ಬಂಧಾಯಮಾನ ಮಾಡ್ತಾರೆ. कलाहीन चंद्रमा. ಕಲಾಹೀನ ಚಂದ್ರಮ ಆಗ್ತಾರೆ. 16 कला संपूर्ण चंद्रमा. 16 ಕಲಾ ಸಂಪೂರ್ಣನೂ ಆಗ್ತಾರೆ ಚಂದ್ರಮ. और चंद्रमा तो शीतल होता है. ಮತ್ತೆ ಚಂದ್ರಮ ಅಂತೂ ಶೀತಲ ಆಗಿರ್ತಾರೆ. चंद्रमा स्वयं प्रकाशित नहीं होता है. ಚಂದ್ರ ಸ್ವಯಂ ಪ್ರಕಾಶಿತ ಆಗೋದಿಲ್ಲ. और सूर्य स्वयं प्रकाशित है. ಆದ್ರೆ ಸೂರ್ಯ ಸ್ವಯಂ ಪ್ರಕಾಶಿತರಾಗ್ತಾರೆ. वो आसमान का सूर्य नहीं. ಅದು ಆಕಾಶದಲ್ಲಿರುವಂತ ಜಡ ನಕ್ಷತ್ರ ಜಡ ಸೂರ್ಯ ಅಲ್ಲ. यहाँ आसमान के सितारों की बात नहीं हो रही ಇಲ್ಲಿ है. ಆಕಾಶದಲ್ಲಿರುವಂತ ನಕ್ಷತ್ರಗಳ ಮಾತು ನಡೀತಾ ಇಲ್ಲ. वो आसमान के जड़ सितारे मानिंद हैं, उदाहरण है. ಅಲ್ಲಿ ಆಕಾಶದಲ್ಲಿರುವಂತ ಜಡ ನಕ್ಷತ್ರಗಳು ಏನೇ ಇದೆ ಅದಂತೂ ಒಂದು ಉದಾಹರಣೆ ಆಗಿದೆ. इस धरती के आत्मा रूपी सितारों के लिए ಈ ಭೂಮಿಯಲ್ಲಿರುವಂತ ಆತ್ಮರೂಪಿ ನಕ್ಷತ್ರಗಳು ಯಾರೇ ಇದ್ದಾರೆ ಅವ್ರದ್ದು ಒಂದು ಉದಾಹರಣೆ ಆಗಿದೆ. इस धरती में चंद्रमा का पार्ट बजाने वाला भी है. ಈ ಭೂಮಿಯಲ್ಲಿ ಚಂದ್ರನ ಪಾತ್ರ ಮಾಡುವಂತವರು ಸಹ ಇದ್ದಾರೆ. सूर्य का पार्ट बजाने वाला भी है. ಸೂರ್ಯನ ಪಾತ್ರ ಮಾಡುವಂತವರು ಇದ್ದಾರೆ. और नवग्रह जिन 9 ग्रहों की पूजा होती है. ಮತ್ತೆ ಯಾವ 9 ಗ್ರಹಗಳ ಪೂಜನೆ ನಡೆಯುತ್ತೆ उनका मानिंद कोई 9 विशेष आत्माएं हैं. ಮತ್ತೆ ಅವ್ರ ಉದಾಹರಣೆಗೋಸ್ಕರನೂ ಸಹ ಯಾರೇ 9 ವಿಶೇಷ ಆತ್ಮಗಳಿದ್ದಾರೆ. जिनकी यादगार में 9 रत्नों की अंगूठी पहनते हैं. ಅವರ ನೆನಪಾರ್ಥದಲ್ಲಿ 9 ರತ್ನಗಳ ಉಂಗುರವನ್ನ ಹಾಕೊಂತಾರೆ. एक मोस्ट वैल्यूबल रत्न. ಅದರಲ್ಲಿ ಒಂದಾಗಿದೆ ಮೋಸ್ಟ್ ವ್ಯಾಲ್ಯೂಬಲ್ ರತ್ನ. एक नो वैल्यू एट ऑल. ಇನ್ನೊಂದು ಅದರದೇನು ವ್ಯಾಲ್ಯೂನೇ ಇಲ್ಲ. पुखराज. ಅದಾಗಿದೆ ಪುಖರಾಜ್. अन्य 8 रत्नों की वैल्यू दिखाते हैं. ಬೇರೆ ಇನ್ನು ಮಿಕ್ಕಿದ 8 ರತ್ನಗಳ ವ್ಯಾಲ್ಯೂವನ್ನ ತೋರಿಸ್ತಾರೆ. उनको अष्ट रत्न कहा जाता है. ಅವರಿಗೆ ಅಷ್ಟ ರತ್ನಗಳು ಅಂತ ಹೇಳಲಾಗುತ್ತೆ. उस निराकार भगवान की ये अष्ट मूर्तियां गाई हुई है. ಮತ್ತೆ ಆ ನಿರಾಕಾರ ಭಗವಂತನಿಗೆ 8 ಮೂರ್ತಿಗಳು ಅಂತ ಗಾಯನ ಇದೆ. जिनकी पूजा जिनके मंदिर ಅವ್ರ ಪೂಜೆ ಅವರ ದೇವಸ್ಥಾನ खास दक्षिण भारत में मिलते. ವಿಶೇಷವಾಗಿ ದಕ್ಷಿಣ ಭಾರತದಲ್ಲೇ ಸಿಗುತ್ತೆ. तो देखो वो
8 विशेष आत्माओं को चुनता है। ಮತ್ತೆ ನೋಡಿ ಅವರು ಆ 8 ವಿಶೇಷ ಆತ್ಮಗಳನ್ನ ಆಯ್ಕೆ ಮಾಡ್ತಾರೆ. पहली राजधानी स्थापन करने के लिए ಮೊಟ್ಟ ಮೊದಲು ರಾಜಧಾನಿಯನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ जो इसे सृष्टि की पहली सात्विक राजधानी होती। ಅದು ಈ ಸೃಷ್ಟಿಯಲ್ಲಿ ಸ್ಥಾಪನೆ ಆಗುವಂತ ಮೊಟ್ಟ ಮೊದಲ ಸಾತ್ವಿಕ ರಾಜಧಾನಿ ಆಗಿರುತ್ತೆ. 100% सात्विक, ಅದು 100% ಸಾತ್ವಿಕ ಆಗಿರುತ್ತೆ. राजधानी में सिर्फ राजा रानी ही नहीं होते, ರಾಜಧಾನಿಯಲ್ಲಿ ಕೇವಲ ರಾಜಾರಾಣಿನೇ ಇರೋದಿಲ್ಲ. राजा रानी के सहयोग देने वाली भुजाएं, ರಾಜಾರಾಣಿಗೆ ಸಹಯೋಗ ಕೊಡುವಂತ ಭುಜಗಳು, महामंत्री, मंत्री, सेनापति आदि भी होते हैं। ಮಂತ್ರಿ ಆಗಿರ್ಲಿ, ಮಹಾಮಂತ್ರಿ ಆಗಿರ್ಲಿ, ಸೇನಾಪತಿ ಆಗಿರ್ಲಿ, ಎಲ್ಲರೂ ಇರ್ತಾರೆ. जो राज्य को चलाते हैं ಅವರು ರಾಜ್ಯವನ್ನ ನಡೆಸ್ಕೊಂಡು ಹೋಗ್ತಾರೆ. तो वो राज्य अधिकारी हैं। ಮತ್ತೆ ಅವರು ರಾಜ್ಯಾಧಿಕಾರಿ ಆಗಿದ್ದಾರೆ. विशेष श्रेष्ठ आत्माएं कही जाती हैं। ವಿಶೇಷವಾಗಿ ಶ್ರೇಷ್ಠ ಆತ್ಮಗಳು ಅಂತ ಹೇಳಲಾಗುತ್ತೆ. जिनकी श्रेष्ठ से श्रेष्ठ माला है। ಅವ್ರದ್ದು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮಾಲೆ ಆಗಿದೆ. इतने श्रेष्ठ बच्चे हैं ಇಷ್ಟು ಶ್ರೇಷ್ಠ ಮಕ್ಕಳಾಗಿದ್ದಾರೆ कि जो भगवान का असली रूप है, ಅಂದ್ರೆ ಏನು ಭಗವಂತನ ನಿಜವಾದ ರೂಪ ಇದೆ, जो निराकारी लिंग रूप धारण कर लेता है, ಅವರು ನಿರಾಕಾರಿ ಲಿಂಗ ರೂಪವನ್ನ ಧಾರಣೆ ಮಾಡ್ಕೊಂಡ್ಬಿಡ್ತಾರೆ. 100% आत्मिक स्टेज में टिक जाता है। 100% ಆತ್ಮಿಕ ಸ್ಟೇಜ್ ನಲ್ಲಿ ಸ್ಥಿತ ಆಗ್ಬಿಡ್ತಾರೆ. नाक, आंख, कान, कर्मेंद्रियों, ಮೂಗು, ಕಣ್ಣು, ಕಿವಿ, ಬಾಯಿ, ಕರ್ಮೇಂದ್ರಿಯಗಳು, कोई इंद्रिय का ध्यान नहीं रहता। ಯಾವುದೇ ಇಂದ್ರಿಯಗಳ ಭಾನನೇ ಇರೋದಿಲ್ಲ. सिर्फ आत्मिक स्थिति में स्थित हो जाता है। ಕೇವಲ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಡ್ತಾರೆ.